ರಾಜ್ಯದಲ್ಲಿ ಜೋರಾದ ವಿದ್ಯುತ್ ಖಾಸಗೀಕರಣದ ಕಿಚ್ಚು. ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣೆ ನೀಡಬೇಡಿ ಅಂತ ರಾಜ್ಯದಲ್ಲಿ ಕೂಗು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಜೋರಾದ ವಿದ್ಯುತ್ ಖಾಸಗೀಕರಣ ಕಿಚ್ಚು. ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣೆ ನೀಡಕೂಡದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಗೆ ಸಿಪಿಐಎಂ ಖಂಡನೆಯನ್ನ ಮಾಡಿದೆ. ವಿದ್ಯುತ್ ವಲಯದ ಖಾಸಗೀಕರಣಕ್ಕೆ ಎಡಪಕ್ಷಗಳು ಗರಂ ಆಗಿದ್ದಾವೆ. ವಿದ್ಯುತ್ ಖಾಸಗೀಕರಣ ವಿರೋಧಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದ 19 ಜಿಲ್ಲೆಗಳ ವಿದ್ಯುತ್ ಖಾಸಗೀಕರಣ ವಿರೋಧಿ ಸಮಾವೇಶಕ್ಕೆ ಸಿದ್ಧತೆ. ಸಿಪಿಐ, ಸಿಪಿಐಎಂ, ಸಿಪಿಐಎಂಎಲ್, ಆಪ್, ಟಿಆರ್ಎಸ್ ಪಾರ್ಟಿಗಳಿಂದ ಸಾಥ್. ಬೆಂಗಳೂರಲ್ಲಿ ಜೂನ್ 21ರಂದು ತಜ್ಞರಿಂದ ಸಮಾವೇಶ. ಪವರ್ ಸಪ್ಲೈ ಪ್ರೈವೇಟೈಸೇಷನ್ ವಿರುದ್ಧವೇ ಹೋರಾಟ. ರಾಜ್ಯವ್ಯಾಪಿ ಹೋರಾಟಕ್ಕೆ ಸಿದ್ಧರಾಗುತ್ತಿರುವ ಎಡಪಕ್ಷಗಳು. ರಾಜ್ಯದಲ್ಲಿ ಜೋರಾದ ವಿದ್ಯುತ್ ಖಾಸಗೀಕರಣದ ಕಿಚ್ಚು. ಈಗಾಗಲೇ ರೈತರು ಕೂಡ ಒಂದ್ ಕಡೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಸಿಪಿಐಎಂ ಖಂಡನೆಯನ್ನ ಮಾಡ್ತಾ ಇದೆ. ರಾಜ್ಯದ 19 ಜಿಲ್ಲೆಗಳ ವಿದ್ಯುತ್ ಖಾಸಗೀಕರಣಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತಹ ಸರ್ಕಾರ, ಅದಕ್ಕೆ ಸಿಪಿಐ, ಸಿಪಿಐಎಂ, ಸಿಪಿಐಎಂಎಲ್, ಆಪ್, ಟಿಆರ್ಎಸ್ ಪಾರ್ಟಿಗಳಿಂದ ಸಾಥ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಜೂನ್ 21ರಂದು ತಜ್ಞರಿಂದ ಸಮಾವೇಶ. ಪವರ್ ಸಪ್ಲೈ ಪ್ರೈವೇಟೈಸೇಷನ್ ವಿರುದ್ಧವೇ ಹೋರಾಟ. ರಾಜ್ಯವ್ಯಾಪಿ ಹೋರಾಟಕ್ಕೆ ಸಿದ್ಧರಾಗ್ತಾ ಇರುವಂತಹ ಎಡಪಕ್ಷಗಳು. ಟಾಟಾ ಪವರ್ ಕಂಪನಿಗೆ ವಿದ್ಯುತ್ತನ್ನ ವಿತರಣೆ ಮಾಡಕೂಡದು. ಅದು ಜನರ ಆಸ್ತಿ, ಅದು ಸರ್ಕಾರದ ಆಸ್ತಿ ಮತ್ತು ಸರ್ಕಾರಕ್ಕೆ ಹೆಮ್ಮೆ. ಅದ್ರ ಜೊತೆಗೆ ಜನಕ್ಕೂ ಕೂಡ ಜನಗಳಿಗೋಸ್ಕರ ಅಂತ ಮಾಡಿರುವಂತಹ ಒಂದು ಮಹತ್ವಪೂರ್ವವಾದಂಥ ಒಂದು ವಿದ್ಯುತ್ ವಿಚಾರದಲ್ಲಿ ನೋಡಿದಾಗ, ಇದನ್ನ ನೀವು ಪ್ರೈವೇಟೈಸೇಷನ್ ಮಾಡಿದ್ರೆ, ಪ್ರೈವೇಟ್ ಕಂಪನಿಗೆ ಕೊಟ್ರಿ ಅಂತ ಅಂದಾಗ, ಈಗ ಇದ್ದಂಥ ಹಕ್ಕು ಜನರಿಗೆ ವಿದ್ಯುತ್ ವಿಚಾರದಲ್ಲಿ ಎಲ್ಲಾದರೂ ಒಂಚೂರು ಪವರ್ ಕಟ್ ಆಯಿತು ಅಥವಾ ಏನೇ ಸಮಸ್ಯೆ ಆಗಿದೆ ಅಂತ ಅಂದಾಗ ಲೀಡರ್ ಅಂತ ಕಾಲ್ ಮಾಡಿ ಕೇಳ್ತೀವಿ, ಯಾಕೆ ಇಲ್ಲಿ ಯಾಕೆ ಪವರ್ ಇಲ್ಲ. ಸರ್ಕಾರ ನಿಗಾ ತಗೊಂಡು ಮಾಡುವಂಥ ಕೆಲಸವನ್ನ ಪ್ರೈವೇಟ್ ಕಂಪ್ನಿ ಮಾಡುತ್ತಾ. ಇನ್ನು ಬಿಲ್ ವಿಚಾರದಲ್ಲಿ, ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೈವೇಟ್ ಕಂಪ್ನಿ, ನಾವು ಸರ್ಕಾರದಿಂದ ಪರ್ಚೇಸ್ ಮಾಡಿದ್ದೀವಿ, ನಾವು ಇಷ್ಟು ಹಾಕ್ತೀವಿ, ಇಷ್ಟು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ಕೊಂಡು ಕೂತ್ರೆ ಜನ ಎಲ್ಲಿಗೆ ಹೋಗಬೇಕು? ಪ್ರಶ್ನೆ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಖಾಸಗೀಕರಣ ಮಾಡುವಂಥದ್ದೇನಿದೆ, ವಿದ್ಯುತ್ ಆಗಿರ್ಬೋದು, ಇವೆಲ್ಲ ಸರ್ಕಾರದ ಮೂಲಭೂತ ಹಕ್ಕುಗಳು, ಇವು ಮೂಲಭೂತ ಸೌಕರ್ಯಗಳು, ಇವು ಅದನ್ನ ಜನ ಬಳಸುತ್ತೆ. ಸರ್ಕಾರ ಈ ರೀತಿಯಾಗಿ ಮಾಡೋಕ್ಕೆ ಮುಂದಾಗಿರೋದು ನಿಜಕ್ಕೂ ಕೂಡ ಇದನ್ನ ಯಾರು ಒಪ್ಪುವಂಥದ್ದಲ್ಲ. ಇದು ರೈತರಷ್ಟೇ ಅಲ್ಲ, ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ದೊಡ್ಡ ಮಟ್ಟದ ತೊಂದರೆ ಆಗುವಂಥದ್ದು. ಇನ್ನು ಅದ್ರ ಜೊತೆಗೆ ಮುಂದೆ ಖಾಸಗೀಕರಣ ಆಯಿತು ಅಂದರೆ, ಖಾಸಗಿಯಾಗಿ ಇನ್ನೊಬ್ಬರ ಕೈ ಸೇರ್ತು ಅಂತ ಅಂದಾಗ ನಡೆಯುವಂಥ ರೀತಿ ಯಾವ ರೀತಿಯಾಗಿರುತ್ತೆ? ಕರೆಂಟ್ ಬಿಲ್ ಈಗ ಜಾಸ್ತಿ ಆಯ್ತು ಅಂದರೆ ನಾವು ಹೋರಾಟ ಮಾಡ್ತಾರೆ ಜನ. ಹೋರಾಟ ಮಾಡಿ ಜಾಸ್ತಿ ಆಗಿಬಿಟ್ಟಿದೆ ಕರೆಂಟ್ ಬಿಲ್ಲು, ಅಥವಾ 200 ಯೂನಿಟನ್ನು ಕೊಡ್ತಾ ಇದೆ ಸರ್ಕಾರ. ಅದು ಮತ್ತು ಗೃಹ ಜ್ಯೋತಿಯಲ್ಲಿ ನಿಮ್ಮ ಗ್ಯಾರಂಟಿ ಕೂಡ ಹೋಗ್ಬಿಡುತ್ತಾ ಹೆಂಗೆ ಅಂತ? 19 ಜಿಲ್ಲೆ ಅಂತ ಅಂದರೆ 19 ಜಿಲ್ಲೆಗಾದರೂ ಗ್ಯಾರಂಟಿ ನೀವು ಕೊಟ್ಟಿರುವಂಥ 200 ಯೂನಿಟ್ ಅದರಲ್ಲಿ ಇರುತ್ತಾ, ಅಥವಾ ಅದನ್ನು ಕೂಡ ಮಾರ್ತಾ ಇದ್ದೀರಾ ಅದ್ರ ಜೊತೆಗೆ? ಏನೂ ಗೊತ್ತಿಲ್ಲ. ಸೊ ಹೀಗಾಗಿ ಇದು ಆಗಬಾರ್ದು ಅನ್ನುವಂಥದ್ದು ಎಡಪಕ್ಷಗಳು ಕೂಡ ಇದಕ್ಕೆ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ.